ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶುಕ್ರವಾರ ವರಮಹಾಲಕ್ಷ್ಮಿ ಇರುತ್ತಲ್ವ, ಗುರುವಾರದಿಂದನೇ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾವು ಮಂಗಳಗೌರಿ ಮಾಡೋದ್ರಿಂದ ನನಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ನನಗೆ ಏನಾಯಿತು ಅಂದರೆ ತುಂಬ ಹಶು ಆಗ್ತಾಯಿತ್ತು. ಸಂಜೆ ತೋರಣ ಎಲ್ಲ ನಾನೇ ಕಟ್ಟಿದೆ. ನಮ್ಮ ಮನೆಯವರು ನಮ್ಮ ಊರಿಗೆ ಹೋಗಿದ್ದರು ತೋಟಕ್ಕೆ ಔಷಧಿ ಹೊಡೆಯೋಕ್ಕೆ ಅಂತ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆಯಲ್ಲ, ಹಾಗಾಗಿ ತೋಟಕ್ಕೆ ಔಷಧಿ ಹೊಡೆದು ಬರ್ತೀನಿ ಅಂತ. ಮಲೆನಾಡೋರಿಗಾದರೆ ಗೊತ್ತಿರುತ್ತೆ, ಮಳೆ ಬಂದಾಗ ತೋಟಕ್ಕೆ ಕೊಳೆ ಬರುತ್ತೆ ಅಡಿಕೆಗೆ. ಊರಲ್ಲೇನು ಬಂದಿರಲಿಲ್ಲ ಅಂತೆ, ಆದರೂ ನಾವು ಹೊಡೆಯೋ ಪದ್ಧತಿ ಇರೋದ್ರಿಂದ ನಮ್ಮೂರಿಗೆ ಹೋಗಿದ್ದರು ನಮ್ಮ ಮನೆಯವರು. ಅವರಿಲ್ಲ ಅಂದರೆ ಗೊತ್ತಲ್ವ, ನಮ್ಮ ದಿನ ಏನೋ ಅಷ್ಟು ಊಟ ಮಾಡೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೊಸರು ಅನ್ನ, ಉಪ್ಪಿನಕಾಯಿ ರಸ ಹಾಕ್ಕೊಂಡು ಇದನ್ನು ಕೊಬ್ಬರಿ ಎಣ್ಣೆ ಹಾಕಿ ಕಲಿಸ್ಕೊಂಡು ತಿಂದೆ. ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ನನಗೆ. ಸಂಜೆ ತುಂಬ ಹಶು ಆಗ್ತಾಯಿತ್ತು. ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ಇವಾಗ. ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಸಲ ಹಪ್ಪಳ ಕೂಡ ಸುಮಾರು ಇದೆ. ಶ್ರೇಯೂ ಇಲ್ವಲ್ಲ, ಹಪ್ಪಳ ಕೂಡ ಜಾಸ್ತಿ ಮಾಡಿದೆ. ಆ ಹಪ್ಪಳನ ನಾನು ಮುರಿದು ಚೂರು ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಆಮೇಲೆ ಅದನ್ನು ಬಸ್ತಿಟ್ಟಿದ್ದೆ. ಅದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಎಲ್ಲ ಮಾಡ್ತಾರಲ್ವ, ಅದೇ ಥರ ಒಂಥರ ಚೆನ್ನಾಗಿರುತ್ತೆ ಇದು. ಈ ಕಡೆ ಎಲ್ಲ ಅಂಬ್ಲಿ ಹಪ್ಪಳ ಅಂತ ಮಾಡ್ತಾರೆ, ಅದರಲ್ಲಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ. ನಮ್ಮ ಹತ್ರ ಅಂಬ್ಲಿ ಹಪ್ಪಳ ಇಲ್ಲಲ್ಲ, ಹಾಗಾಗಿ ನಾನು ಇದೇ ಹಪ್ಪಳಕ್ಕೆ ಮಾಡಿಕೊಂಡು ತಿಂದೆ. ಹಾಗೆಯೇ ಹೂವಿನ ಹಾರ ಕೂಡ ನಮ್ಮ ಮನೆಯವರು ತೊಗೊಂಡು ಬಂದಿದ್ದರು ಸಾಗರದಿಂದ. ನಮ್ಮ ರಿಪ್ಪನ್ಪೇಟೆಯಲ್ಲಿ ಅಷ್ಟು ಚೆನ್ನಾಗಿರೋ ಹಾರಗಳೆಲ್ಲ ಸಿಗೋದಿಲ್ಲ. ಅದು ಬರೀ ಸುಗಂಧರಾಜ ಹೂವಿನ ಹಾರ ಒಂದು ಸಿಗುತ್ತೆ ಅಷ್ಟೇ. ನನಗೆ ಯಾಕೋ ಅದಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಅದು ನೋಡೋಕ್ಕೂ ಚೆನ್ನಾಗೂ ಕಾಣೋದಿಲ್ಲ. ಶಿವಮೊಗ್ಗ ಎಲ್ಲ ಹೋದರೆ ತುಂಬ ಒಳ್ಳೊಳ್ಳೆ ಹಾರ ಇರುತ್ತೆ. ನನಗೆ ತುಂಬ ಆಸೆ ಇತ್ತು ಶಿವಮೊಗ್ಗ ಹೋಗಿ ಒಂದಿನ ಒಳ್ಳೆಯದೊಂದು ಹಾರ ಎಲ್ಲ ತರಬೇಕು ಅಂತ. ತುಂಬ ವರ್ಷಗಳಿಂದ ಆಸೆ ಇದೆ. ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ. ನಾನು ಯಾವಾಗಲೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಮಂಗಳಗೌರಿ ಪೂಜೆ ಹೇಗೆ ಮಾಡ್ತೀನೋ ಅದೇ ಥರ ಪೂಜೆನ ಮಾಡ್ತೀನಿ. ಹಾಗೆ ಹಾರ ತಂದಿದ್ರಲ್ವ, ನಮ್ಮನೆ ಗಿಡದಲ್ಲೇ ಹೂವಿತ್ತು, ಅದನ್ನು ಕೂಡ ನಾನೀಗ ಕಟ್ತಾ ಇದ್ದೀನಿ. ಅದನ್ನು ನಾನು ಬೆಳಗ್ಗೆನೇ ಕೊಯ್ದಿಟ್ಟಿದ್ದೆ. ಇದು ಇವಾಗ ಕೊಯ್ದರೆ ಏನಾಗುತ್ತೆ ಅಂದರೆ ಗಟ್ಟಿ ಗಟ್ಟಿ ಥರ ಇರುತ್ತೆ. ಸ್ವಲ್ಪ ಮೆತ್ತಗಾದರೆ ಹೂವು ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಚೆನ್ನಾಗಿ ನೀರು ಹೊಡೆದಿಟ್ರೆ ಮತ್ತೆ ಫ್ರೆಶ್ ಥರ ಆಗುತ್ತೆ. ಸಂಜೆ ತುಂಬ ಮಳೆ ಬಂತು. ಒಂದು ಅರ್ಧ ಮುಕ್ಕಾಲು ಗಂಟೆ ಜೋರಾಗಿ ಮಳೆ ಬಂತು, ತೋರಿಸ್ದೆ ಅಲ್ಲ ಆವಾಗ. ರಾತ್ರಿ ನಾನು ಹಪ್ಪಳ ತಿಂದಿದ್ದೆ ಅಲ್ಲ ಸಂಜೆ, ಅದಷ್ಟೇ ಹಪ್ಪಳ ತಿಂದೆ. ನಮ್ಮ ಮನೆಯವ್ರು ಕೂಡ ರಾಗಿ ಗಂಜಿ ಕುಡಿದ್ರು. ಹಾಗೆ ಮಲಗಿಬಿಟ್ವಿ. ಬೆಳಗ್ಗೆ ಬೇಗ ಎದ್ದಿದ್ದೀನಿ. 4:15 ಆಗಿತ್ತು ಅನಿಸುತ್ತೆ ಎದ್ದಾಗ. ಈಗ ಫಸ್ಟು ನೀರು ಕುಡಿತಾ ಇದ್ದೀನಿ. ಪಾತ್ರೆ ನೋಡಿ ಒಂದು ರಾಶಿ ಇದೆ. ನಿನ್ನೆ ಬೆಳಗ್ಗೆ ಪಾತ್ರೆ ತೊಳೆದಿದ್ದರಿಂದ ಸಂಜೆವರೆಗಿನ ಪಾತ್ರೆಗಳಿದ್ದಾವೆ. ಏನೂ ಅಡುಗೆ ಮನೆಗೆ ಬರಲೇ ಇಲ್ಲ. ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ನನಗೆ. ಅವತ್ತು ಪಂಚಮಿ ಹಬ್ಬ ಮುಗಿಸ್ಕೊಂಡು ಬರಬೇಕಿದ್ರು ಹುಷಾರಿರಲಿಲ್ಲಲ್ಲ, ಅವಾಗಿಂದನೂ ಸ್ವಲ್ಪ ನನಗೆ ಹುಷಾರಿಲ್ಲದಿರೋ ರೀತಿಯೇ ಅನ್ನಿಸ್ತಾಯಿತ್ತು. ಮಧ್ಯೆ 1-2 ವ್ಲಾಗ್ನಷ್ಟೇ ಮಾಡ್ಕೊತಾ ಇದ್ದೆ. ಆದರೆ ತುಂಬ ಹಳೆ ವ್ಲಾಗ್ಗಳಿದ್ದಾವೆ. ಅದೆಲ್ಲ ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ ನನಗೆ ಒಂಥರ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಯಾವ್ದು ಹಾಕಲಿ ಯಾವ್ದು ಬಿಡಲಿ ಅಂತ. ಯಾಕಂದರೆ ಮೇಲಿಂದ ಮೇಲೆ ಹಬ್ಬಗಳು ಬರೋದ್ರಿಂದ ಆ ಅಪ್ಡೇಟನ್ನು ನಾನು ನಿಮಗೆ ಬೇಗ ಕೊಡಬೇಕು ಅಂತ ಮಧ್ಯ ಈ ವ್ಲಾಗ್ಗಳನ್ನ ಹಾಕ್ತಾ ಇದ್ದೀನಲ್ವ. ಹಾಗಾಗಿ ಯಾರು ಏನೋ ಅಂದ್ಕೋಬೇಡಿ. ವ್ಲಾಗ್ಗಳನ್ನು ನೋಡಿ ಹೇಗೆ ಬರುತ್ತೋ ಹಾಗೆ ಹಾಕ್ತಾ ಇದ್ದೀನಿ. ಪಾತ್ರೆಗಳು ಕೂಡ ಜಾಸ್ತಿ ಇತ್ತು, ಅದನ್ನು ಕೂಡ ಈಗ ಒರೆಸಿ ಇಟ್ಕೊಂಡು ಕಸ ಹೊಡೆದು ಹಾಗೆ ನೆಲ ಕೂಡ ಒರೆಸ್ಕೊತೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಉಪ್ಪು ಖಾಲಿ ಆಗಿತ್ತು, ಅದನ್ನು ಕೂಡ ನಾನು ವಾಶ್ ಮಾಡಿ ಇಟ್ಟಿದ್ದೆ. ಈಗ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆಗೆ ಬೇಕಲ್ವ, ಅದಕ್ಕೆ ಫಸ್ಟು ಉಪ್ಪನ್ನು ಹಾಕಿ ಕೊಡ್ತಾ ಇದ್ದಾರೆ. ಸಿಂಬನಿಗೆ ಅನ್ನ ಕೂಡ ಖಾಲಿಯಾಗಿತ್ತು. ಆಮೇಲೆ ನಂಗೆ ಕೆಲಸದ ಬ್ಯುಸಿಲಿ ಮರ್ತು ಬಿಡ್ತೀನಿ ಅಂತೇಳಿ ಸಿಂಬನಿಗೆ ಫಸ್ಟ್ ಅನ್ನಕ್ಕೆ ಇಡ್ತಾ ಇದ್ದೀನಿ. ಮತ್ತು ಕುಕ್ಕರ್ ಒಂದೊಂದ್ಸಲ ಸೋರುತ್ತೆ, ಹಾಗಾಗಿ ಅನ್ನ ಆಗಿಬಿಟ್ರೆ ನನಗೆ ಗ್ಯಾಸನ್ನು ಕೂಡ ಸ್ಟವ್ನು ಕೂಡ ಒರೆಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಹಾಗೆ ಈಗ ಪಲ್ಯಕ್ಕೆ ಮತ್ತು ಇವತ್ತು ತಿಂಡಿ ಪಡ್ಡು ಮಾಡೋಣ ಅಂತ ನಾನು ಮನೆಯವ್ರಿಗೆ ಕೇಳಿದೆ. ದೋಸೆ ಮಾಡಿ ಬದನೆಕಾಯಿ ಚಟ್ನಿ ಮಾಡಲಾ ಅಂತ. ಇಲ್ಲ ಪಡ್ಡು ಮಾಡು ಅಂತ ಹೇಳಿದ್ರು.
ಹಾಗಾಗಿ ನಾನು ಪಡ್ಡಿಗೆ ಎಲ್ಲ ಈರುಳ್ಳಿ ಎಲ್ಲ ಸರಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಈ ಥರ ಚಾಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಗ್ಯಾಸ್ ಕಟ್ಟೆ ಒರೆಸ್ಕೊಂಡ್ರೆ ಮತ್ತೆ ಒರೆಸೋದಿರಲ್ಲ. ಎಲ್ಲ ಕೆಲಸ ಆದಮೇಲೂ ಕೂಡ ಮತ್ತೆ ಒರೆಸೋದಿದ್ದೇ ಇರುತ್ತೆ. ಆದರೂ ಒಂದು ಹಂತದ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ಬೀನ್ಸ್ ಕೂಡ ಫ್ರಿಜ್ಜಿಂದ ತೆಗೆದು ಇಟ್ಕೊಂಡಿದ್ದೆ. ನಮ್ಮ ಬಳ್ಳಿಲೇ ಇತ್ತು, ಕೊಯ್ಕೊ ಬರ್ಬೋದಾಗಿತ್ತು. ತಂದಿದ್ದು ಇತ್ತಲ್ವ, ಅದು ಖಾಲಿ ಮಾಡೋಣ, ಸಾಂಬಾರಿಗೆ ನಮ್ಮ ಬಳ್ಳಿದು ಕೊಯ್ಯೋಣ ಅಂತ ನಾನು ನಮ್ಮನೆಯವರು ಅದೇ ಮಾತಾಡ್ತಾ ಇದ್ವಿ. ಪಲ್ಯಕ್ಕೆ ಮತ್ತು ಪಡ್ಡಿಗೆ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಕೆಲಸ ಎಲ್ಲ ಆಯಿತು, ನೆಲ ಒರೆಸಿ ಎಲ್ಲ ಕೆಲಸ ಆಯಿತು. ಈಗ ದೇವರಿಗೆ ಹೂ ಕೂಡ ಕೊಯ್ಕೊಬಂದೆ. ನೆನ್ನೆ ಸಾಗರದಿಂದ ತಂದಿರೋ ಮಾಲೆ ಅದೇನೆ. ನಾನು ಚೆನ್ನಾಗಿರೋ ತನ್ನಿ ಅಂದಿದ್ದೆ, ಅಲ್ಲೂ ಕೂಡ ಹೆಚ್ಚಿಗೆ ಇರಲಿಲ್ಲಂತೆ. ಸುಗಂಧರಾಜ ಹೂವಿನ ಮಾಲೆ ಇತ್ತಂತೆ. ಅದಾದ ನಂತರ ಈ ಕಲರ್ದು ಮಾತ್ರ ಇತ್ತಂತೆ, ಬಿಳಿ ಕಲರ್ದಿದ್ರೆ ತನ್ನಿ ಅಂತ ಹೇಳಿದ್ದೆ. ಅದೊಂಥರ ಎದ್ದು ಕಾಣುತ್ತೆ ಅಲ್ವಾ, ಹಾಗಾಗಿ. ಮತ್ತು ರೋಸ್ದು ಏನಾದರೂ ಕೆಂಪುದಿದ್ರೆ ತನ್ನಿ ಅಂದಿದ್ದೆ. ಇರಲಿಲ್ಲಂತೆ, ಅಲ್ಲಿ ಸಾಗರದಲ್ಲಿ ಕೂಡ ಹೂವು ಹೆಚ್ಚಿಗೆ ಇರಲಿಲ್ಲ. ಎಲ್ಲ ಹೂವು ಹಾಳಾಗಂಗಾಗಿತ್ತು. ಕೆಲವೊಂದೆಲ್ಲ ಕಮ್ಮಿ ರೇಟಿಗೂ ಕೂಡ ಕೊಡ್ತಾ ಇದ್ರು ಅಂತ ಹೇಳಿದ್ರು. ನಾನು ಮಾತ್ರ ಚೆನ್ನಾಗಿರೋದೆ ತನ್ನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿತ್ತು. ಹಾರ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ. ನನಗೆ ತುಂಬ ಇಷ್ಟ ಆಯಿತು. ಆದರೆ ನನಗೆ ಬೇರೆ ಥರ ಮಲ್ಲಿಗೆ ದಂಡೆ ಥರದ್ದು ಬರುತ್ತೆ ಗೊತ್ತಾ, ಆ ಥರದ್ದೆಲ್ಲ ಇದ್ದರೆ ತನ್ನಿ ಅಂತ ಹೇಳಿದೆ. ಅಲ್ಲಿ ಸಾಗರದಲ್ಲೂ ಕೂಡ ಸಿಗೋದಿಲ್ಲ, ಶಿವಮೊಗ್ಗದಲ್ಲಿ ಮಾತ್ರ ಹೂಗಳು ಚೆನ್ನಾಗಿರೋದು ಸಿಗುತ್ತೆ. ನಾನು ಈ ಕೆಂಪು ಕಲರ್ದು ಥರದ್ದು ಬೇಡ ಅಂತ ಹೇಳಿದ್ದೆ, ಹಾಗಾಗಿ ತಂದಿರಲಿಲ್ಲ. ಇದು ಮೊನ್ನೆ ಮಂಗಳಗೌರಿ ಪೂಜೆಗೆ ತಂದಿರೋ ಹೂವೇ, ಅದನ್ನೇ ಖಾಲಿ ಮಾಡೋಣ ಅಂತ ಇವತ್ತು ಅದಷ್ಟನ್ನು ಖಾಲಿ ಮಾಡಿದೆ. ಅವ್ರು ಏನು ಮಾಡ್ತಾರೆ ಅಂದರೆ ಉರ್ಲಿಗೆ ಹಾಕೋದಕ್ಕೆ ಅಂತ ಈ ಕಲರ್ ಹೂ ತರ್ತಾರೆ. ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ತರಬೇಡಿ ಅಂತ ಹೇಳಿದ್ದೀನಿ ನಾನು. ಇನ್ನು ಇವತ್ತು ನೈವೇದ್ಯಕ್ಕೆ ನಾನು ಸ್ವಲ್ಪ ಕರಿಗಡುಬು ಮಾಡೋಣ ಅಂತ ನೆನ್ನೆನೇ ಹೂರಣ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಣಕ ಕೂಡ ಕಲಸಿ ಇಟ್ಟಿದ್ದೆ. ಅಂದರೆ ಅದೇನಾಯಿತು ಅಂದರೆ ನನ್ನ ಕೈಯಲ್ಲಿ ಏನೋ ಗೊತ್ತಿಲ್ಲ, ಕಲಸಿದ್ರೆ ನೀರಾಗಿಬಿಡುತ್ತೆ. ಕಲಸಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದೊಂಥರ ಮೆತ್ತಗಾಗಿತ್ತು, ಎಲೆ ಉದ್ದಕ್ಕೆ ಬರೋದಿಲ್ಲ ಅಂತ ಹೇಳಿ ಚೂರ ಹಿಟ್ಟು ಹಾಕಿ ಮತ್ತೆ ಕಲಸಿ ಈಗ ಇಡ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಕಾದಿರೋ ಎಣ್ಣೆ ಹಾಕಿ ಕಲಸಿ ಇಡಬೇಕು ಅಷ್ಟೇ. ಗಟ್ಟಿಯಾಗೋ ಥರ ಕಲಿಸ್ಬೇಕು. ಚೂರು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ಥರ. ಯಾಕೋ ಗೊತ್ತಿಲ್ಲ, ಆ ಥರ ತೆಳುವಾಗಿಬಿಟ್ಟಿತ್ತು. ಹಾಗೆಯೇ ನಿನ್ನೆ ಊರಿಗೆ ಹೋಗಿದ್ರಲ್ವ, ಅಮ್ಮ ಪಕ್ಕದ ಮನೆಯಿಂದ ಹಾಲನ್ನು ತೊಗೊಂಡು ನನಗೆ ಕೊಟ್ಟು ಕಳಿಸಿದ್ರು. ಯಾಕಂದರೆ ನಂಗೆ ಊರಿನ ಹಾಲಲ್ಲಿ ಮಾಡೋ ಟೀ ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ಅದಕ್ಕೆ ಈಗ ಫಸ್ಟು ಟೀ ಮಾಡಿಕೊಂಡು ಕುಡಿದು ಹಾಗೆಯೇ ಸ್ನಾನಕ್ಕೆ ಹೋಗ್ತೀನಿ. ಟೈಮ್ ಕೂಡ ಎಷ್ಟಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇನ್ನೂ 6 ಗಂಟೆ ಆಗಿಲ್ಲ. ಈಗ ನಾನು ಸ್ನಾನಕ್ಕೆ ಹೊರಟೆ. ನಮ್ಮಲ್ಲಿ ಮಂಗಳಗೌರಿ ಪೂಜೆಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನು ನೈವೇದ್ಯ ಮಾಡ್ತೀವಿ. ಆದರೆ ವರಮಹಾಲಕ್ಷ್ಮಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ನೈವೇದ್ಯ ಮಾಡಬಾರ್ದಂತೆ. ಹಾಗಾಗಿ ಪಲ್ಯಕ್ಕೆ ನಾನು ಈರುಳ್ಳಿ ಹಾಕ್ತೀನಲ್ವ, ಅದನ್ನು ನಾನು ನೈವೇದ್ಯ ಮಾಡಲಿಲ್ಲ. ನಮಗೆ ತಿನ್ನೋದಕ್ಕೆ ಅಂತ ನಾನು ಸ್ವಲ್ಪ ಪಲ್ಯ ಮಾಡ್ಕೊತಾ ಇದ್ದೀನಿ. ಬೌಡೆಕಾಳು ಮತ್ತು ಮೊಳಕೆ ಬರಿಸಿರೋ ಹೆಸರು ಕಾಳು, ಹಾಗೆಯೇ ಬೀನ್ಸನ್ನು ಉಗಿಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಅನ್ನ ಕೂಡ ಇಟ್ಟಿದ್ದೀನಿ. ಒಂದೇ ಸಲ 2 ಕೆಲಸ ಆಗುತ್ತೆ ಅಂತ ಹೇಳಿ ಈಗ ಸ್ನಾನ ಎಲ್ಲ ಆಯಿತು. ನೀರು ಕೂಡ ತುಂಬಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಕರೆಂಟ್ ಯಾಕೋ ಬಂದು ಹೋಗಿ ಆಗ್ತಾಯಿತ್ತು. ಫಸ್ಟು ಹೊಸಲು ಪೂಜೆ ಮಾಡಿ ಇನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ.
ಈ ವರ್ಷ ವರಮಹಾಲಕ್ಷ್ಮಿ ಪೂಜೆ ನಂಗೆ ತುಂಬಾ ಖುಷಿ ಕೊಡ್ತು. ಯಾಕೋ ಏನೋ ಗೊತ್ತಿಲ್ಲ, ನಾನು ಲಕ್ಷ್ಮಿ ಅಷ್ಟೋತ್ತರ ಹಾಕ್ಕೊಂಡು ಪೂಜೆನ ಮಾಡಿದೆ. ತುಂಬ ಖುಷಿ ಅಂತ ಅನ್ನಿಸ್ತು. ಪೂಜೆ ಆಗೋದಕ್ಕೂ ನಮ್ಮ ಮನೆಯವ್ರು ಬರೋದಕ್ಕೂ ಕರೆಕ್ಟ್ ಆಯಿತು. ಅವರು ಕೂಡ ಇವತ್ತು ಬೇಗನೆ ಬಂದರು. ನಂಬಿ ಕೆಟ್ಟವರಿಲ್ಲವೋ ಎನ್ನುವಂತೆ ಕಾಣದ ಒಂದು ಪಾಸಿಟಿವ್ ಎನರ್ಜಿ ನಂಬಿ ನಾವೆಲ್ಲ ನಡೆಯೋಣ ಅಂತ ಅಂದ್ಕೊತೀನಿ. ಆ ಲಕ್ಷ್ಮೀ ದೇವಿ ನಿಮಗೂ ಕೂಡ ಒಳ್ಳೇದು ಮಾಡಲಿ, ಆಯಸ್ಸು, ಆರೋಗ್ಯ, ಅಂತಸ್ತು ಎಲ್ಲ ಕೊಟ್ಟು ನಿಮ್ಮನ್ನು ಕೂಡ ಕಾಪಾಡಲಿ, ಹಾಗೆಯೇ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಪೂಜೆಗೆ ಇನ್ನು ಹೋಗೋದ್ರೊಳಗೇ ಅನ್ನ ಇಟ್ಟಿದ್ದೆ ಅಲ್ಲ, ನಾನು ಹೋಗೋದ್ರೊಳಗೇ ಕುಕ್ಕರ್ ಕೂಡ ವಿಜಲ್ ಹೊಡೆದಿತ್ತು. ಏನು ಗೊತ್ತಾ, ಒಂಥರ ನೆಮ್ಮದಿಯಾಗಿ ಕುತ್ಕೊಂಡು ಪೂಜೆ ಮಾಡಿದಾಗ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗಾಗಿನೇ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅದಿದೆ ಇದಿದೆ ಅನ್ನೋ ತಲೆಯಲ್ಲಿಂದ ಎಲ್ಲ ತೆಗೆದುಬಿಟ್ಟು ಆರಾಮಾಗಿ ಕುತ್ಕೊಂಡು ಪೂಜೆನ ಮಾಡ್ತೀನಿ. ನನಗೆ ಇವತ್ತು ತುಂಬಾ ಒಂಥರ ಖುಷಿ ಅಂತ ಅನಿಸ್ತು. ನಮ್ಮನೆಯವ್ರು ಬಂದ ತಕ್ಷಣ ನಾನು ಫಸ್ಟ್ ಹೇಳಿದೆ, ಪೂಜೆ ತುಂಬ ಚೆನ್ನಾಗಾಯಿತು ಇವತ್ತು ಅಂತ. ಆದರೆ ಕಂಕಣ ಒಂದು ಕಟ್ಸ್ಕೊಂಡ್ಲೇ ಇಲ್ಲ. ನಮ್ಮನೆಯವ್ರು ಬಂದಿದ್ದಾರೆ, ಇವಾಗಲೂ ನಾನು ಕಂಕಣನ ಕಟ್ಸ್ಕೊಂಡಿಲ್ಲ. ಕೊನೆಗೆ ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ಆದಮೇಲೆ ಇವತ್ತು ಕಂಕಣನ ಕಟ್ಟಿಸ್ಕೊಂಡೆ. ಚಟ್ನಿಗೆ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಮ್ಮ ಮನೆಯವರು ಬಂದ್ರಲ್ವ, ಈಗ ಎಲ್ಲ ಕೆಲಸ ಆಯಿತು. ಫಸ್ಟು ಚಟ್ನಿಗೆ ರೆಡಿ ಮಾಡ್ತೀನಿ, ಹಾಗೆಯೇ ಎಡೆಗೆ ಕೂಡ ನಾನು ರೆಡಿ ಮಾಡ್ಕೊತೀನಿ. ಟೈಮು ಇನ್ನೂ ಆಗಿರಲಿಲ್ಲ, ಅವರು ಬೇಗ ಹೋಗಿ ಬೇಗ ಬಂದರು. ಅದೊಂದು ಖುಷಿ ಇತ್ತು ನನಗೆ ಇವತ್ತು. ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಕೊನೆಗೆ ನಾನು ಕರಿಗಡುಬನ್ನ ಮಾಡೋದಕ್ಕೆ ಎಲೆನ ಉತ್ತಾ ಇದ್ದೀನಿ. ನಾನು ಹಿಟ್ಟು ಹಚ್ಚಿ ಉದ್ದಿದ್ರೆ ಎಣ್ಣೆ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದು ಕವರ್ ಕೆಳಗೆ ಇನ್ನೊಂದು ಕವರ್ ಮೇಲೆ ಇಟ್ಬಿಟ್ಟು ಈ ಥರ ಉತ್ತಾ ಇದ್ದೀನಿ. ಕರಿಗಡುಬು ಮಾಡಬೇಕಿದ್ರೆ ಎಲೆನ ಈ ಥರ ಉದ್ಕೊಂಡ್ರೆ ನಿಮಗೆ ತುಂಬೋದಕ್ಕೆ ಈಸಿ ಆಗುತ್ತೆ.
ಎಡೆ ಎಲ್ಲ ರೆಡಿ ಮಾಡಿಕೊಂಡೆ. ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕರಿಗಡುಬನ್ನ ಮಾಡಿಕೊಂಡೆ. ಹಾಗೆಯೇ ಲಕ್ಷ್ಮೀ ದೇವಿಗೆ ಪಾನಕ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಸ್ವಲ್ಪ ನಾನು ಪಾನಕನ ಮಾಡಿದ್ದೀನಿ. ಬರೀ ನೀವು ಪಾನಕ ಮತ್ತು ಕೋಸಂಬರಿ ಮಾಡಿದ್ರೆ ಕೂಡ ಸಾಕು. ನಿಮ್ಮ ಶಕ್ತಿ ಅನುಸಾರ ನೀವು ಏನಾದರೂ ಮಾಡ್ಬೋದು. ಹಾಗಾಗಿ ನಾನು ಕೂಡ ಸ್ವಲ್ಪ ಪಾನಕನ ಕೂಡ ಮಾಡಿದೆ. ನಿಮಗೆ ಏನು ಅಡುಗೆ ಮಾಡೋಕ್ಕಾಗಿಲ್ಲಪ್ಪ, ಹುಷಾರಿಲ್ವೋ ಅಥವಾ ಏನೋ ಒಂದು ಆಯಿತು ಅಂದರೆ ಬರೀ ಒಂದು ಪಾನಕ ಮತ್ತು ಕೋಸಂಬರಿ ಕೂಡ ಮಾಡಿದ್ರೆ ದೇವರಿಗೆ ತುಂಬ ಒಳ್ಳೆಯದಂತೆ. ನಾವು ಆಡಂಬರವಾಗಿ ಪೂಜೆ ಮಾಡೋದಕ್ಕಿಂತಲೂ ತುಂಬ ಸಿಂಪಲಾಗಿ ಮಾಡಿದ್ರೇ ದೇವರು ಖುಷಿ ಪಡ್ತಾರೆ ಅಂತ ನನ್ನ ಅಭಿಪ್ರಾಯ. ಕೆಲವೊಬ್ಬರೆಲ್ಲ ಹೂಗಳು ಅಂದರೆ ಈಗ ಪ್ಲಾಸ್ಟಿಕ್ ಹೂಗಳು ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ದಯವಿಟ್ಟು ಆ ಥರದ್ದೆಲ್ಲ ಮಾಡಬೇಡಿ. ನಿಮ್ಮ ಮನೇಲಿ ಒಂದು 4 ಹೂವಿದ್ರೂ ಸಾಕು, ದೇವರಿಗೆ ಅದನ್ನೇ ಏರಿಸ್ಬಿಟ್ಟು ತುಂಬ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ದೇವರು ಖಂಡಿತ ಒಲಿತಾರೆ. ಈಗ ದೇವ್ರ ಪೂಜೆ ಆಯಿತು. ಹಾಗೆ ದೇವರಿಗೆ ಊಟ ಎಲ್ಲ ಬಡಿಸಿ ಎಲ್ಲ ಆಯಿತು. ಈಗ ನಮ್ಮ ಹೊಟ್ಟೆ ಪೂಜೆ. ಫಸ್ಟು ಒಂದು ಸಲ ನಾನು ಪಡ್ಡನ್ನ ಹೊಯ್ದೆ. ಅದು ಯಾಕೋ ಗೊತ್ತಿಲ್ಲ, ಪಡ್ಡಿನ ಹಂಚನ ತೊಳೆದಿದ್ದೆ, ಅದು ಏಳಲೇ ಇಲ್ಲ. ಅದ್ರದ್ದು ವೀಡಿಯೋ ಕೂಡ ಮಾಡಿದ್ದೆ, ಅದು ಯಾಕೋ ಏಳಲೇ ಇಲ್ಲ. ಹಾಗಾಗಿ ಇದು 2ನೇ ಸಲ ಪಡ್ಡನ್ನ ಹೊಯ್ತಾ ಇದ್ದೀನಿ. ನನಗೆ ಒಂದು ಸಲ ಹೆದರಿಕೆ ಆಯಿತು, ಏಳುತ್ತೋ ಇಲ್ವೋ ಅಂತೇಳಿ. ಅದು ತೊಳೆದಿದ್ದೆ ಅಲ್ಲ, ಹಾಗಾಗಿ ಅದರಲ್ಲಿ ಎಣ್ಣೆ ಅಂಶ ಕಮ್ಮಿ ಆಗಿಬಿಟ್ಟಿತ್ತು. ಆಮೇಲೆ ಚೆನ್ನಾಗಿ ಎಣ್ಣೆ ಕುಡಿಸಿ ಈಗ ಪಡ್ಡನ್ನ ಹೊಯ್ತಾ ಇದ್ದೀನಿ. ತಿಂಡಿಯೆಲ್ಲ ಆಯಿತು. ನಾನು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಡುಗೆನ ಮಾಡ್ಕೊಂಡಿದ್ದೆ. ಮತ್ತು ಈಗ ಅಡುಗೆನ ಮಾಡಬೇಕು, ಅನ್ನ ಮಾಡಬೇಕು, ಪುಳಿಯೋಗರೆ ಮಾಡಬೇಕು, ಕೋಸಂಬರಿಗೆ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯ ಕೂಡ ಆಗಿದೆ. ಕರಿಗಡುಬನ್ನ ಕೂಡ ಬಿಸಿ ಬಿಸಿದು ಕರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಮನೆಯವ್ರು ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಒಂದು ವಿಷಯ ಹೇಳಬೇಕಿತ್ತು. ನೀವು ಲಕ್ಷ್ಮಿಗೆ ಪೂಜೆ ಮಾಡ್ತೀವಿ ಅಂದರೆ ನಾವು ದೇವರಿಗೆ ಎಷ್ಟು ಅಲಂಕಾರ ಮಾಡಿರ್ತೀವೋ ನಾವು ಕೂಡ ಹಾಗೇ ಕುಂಕುಮ ಹಚ್ಕೊಂಡು, ಹೂ ಮುಡ್ಕೊಂಡು, ಅರಿಶಿನ ಹಚ್ಕೊಂಡು, ಒಂದೇನಾದರೂ ಒಂದು ಸರ ಹಾಕ್ಕೊಂಡು ಆ ಥರ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಕೂಡ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ. ಯಾಕಂದರೆ ನನಗೆ ತುಂಬ ಹೊತ್ತು ಸೀರೆ ಉಟ್ಕೊಂಡಿರೋಕ್ಕಾಗೋದಿಲ್ಲ. ತುಂಬ ಒಂಥರ ಸೆಕೆ ಥರ ಅನ್ನಿಸ್ತಾಯಿತ್ತು. ನಿನ್ನೆ ಅಷ್ಟು ಮಳೆ ಬಂದರೂ ಇವತ್ತು ಅಷ್ಟು ಸೆಕೆ ಅನ್ನಿಸ್ತಾಯಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೋಗಿ ನಮ್ಮ ಗಿಡದಲ್ಲೇ ಬೀನ್ಸ್ ಕೂಡ ಕೊಯ್ಕೊಬಂದು ಕೊಟ್ಟರು. ಈಗ ನಾನು ತರಕಾರಿನ ಹೆಚ್ಕೊತಾ ಇದ್ದೀನಿ. ಇವಾಗ ನನಗೂ ನೆನಪಾಗಿದ್ದು ಕಂಕಣ ಕಟ್ಕೋಬೇಕು ಅಂತ. ನಮ್ಮ ಮನೆಯವ್ರು ಹೋಗೋದ್ರೊಳಗೇ ಅಂತೂ ಕಂಕಣ ಕಟ್ಕೊಂಡೆ. ಇದು ಮಧ್ಯಾಹ್ನ 12:15 ಆಗಿತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಯಾಕಂದರೆ ಹಬ್ಬದ ದಿನ ಬೇಗ ಕೆಲಸ ಆಗುತ್ತಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದೊಂದು ಬೇಜಾರು ಅನಿಸುತ್ತೆ. ದಿನ ಕಳೆಯೋದು ಕಷ್ಟ ಆಗಿಬಿಡುತ್ತೆ. ಕೆಲಸ ಇದ್ದಾಗ ಕೆಲಸ ಮಾಡ್ತಾ ಟೈಮ್ ಹೋಗೋದು ಗೊತ್ತೇ ಆಗೋದಿಲ್ಲ. ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿದೆ. ಹಾಗೆಯೇ ಅನ್ನ ಕೂಡ ಇಡ್ತಾಯಿದ್ದೀನಿ. ಚೂರು ಪುಳಿಯೋಗರೆ ಮಾಡೋಣ ಅಂತ ಹೇಳಿ. ಯಾಕಂದರೆ ಆಲೂಗಡ್ಡೆ ಬೀನ್ಸ್ ಸಾಂಬಾರು ಚೆನ್ನಾಗಿರುತ್ತೆ. ಕೋಸಂಬರಿ ಪಲ್ಯ ಮಾತ್ರ ಜಾಸ್ತಿ ಆಗಿಬಿಡ್ತು. ಹಾಗೆ ಫ್ರಿಜ್ಜಲ್ಲಿ ಇಟ್ಟೆ ನಾನು. ನೆಕ್ಸ್ಟ್ ಡೇ ಕೂಡ ತಿಂದ್ವಿ. ಅದೇನೋ ಗೊತ್ತಿಲ್ಲ, ಅಡುಗೆ ಕಮ್ಮಿ ಮಾಡಬೇಕು ಅಂತ ಅಂದ್ಕೊತೀನಿ. ಆದರೂ ಕೂಡ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಈಗ ನಮ್ಮನೆಯವರು ಜೋಳ ತಿನ್ನಲ್ಲ. ಹಾಗಾಗಿ ನಾನು ಜೋಳನ ಬೇರೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಕರಿಗಡುಬನ್ನ ಕೂಡ ಮಾಡಿ ಕರಿತಾ ಇದ್ದೀನಿ. ಇವೆಲ್ಲ ಕರಿಗಡುಬು ಏನು ಗೊತ್ತಾ, ಬಿಸಿ ಬಿಸಿದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಮೆತ್ತಗಾಗ್ಬಿಡುತ್ತೆ. ಕರ್ಜಿಕಾಯಿ ಆ ಥರದ್ದೆಲ್ಲ ಆದರೆ ಗರಿ ಇರುತ್ತೆ. ಕರಿಗಡುಬು ಹೂರಣ ಕೂಡ ಮೆತ್ತಗಿರುತ್ತಲ್ವ, ಹಾಗಾಗಿ ಅದು ಕೂಡ ಮೆತ್ತಗಾಗ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಕರ್ಕೊತೀನಿ. ಈಗ ಹಬ್ಬದ ಅಡುಗೆ ಆಯಿತು. ಈಗ ಊಟ ಮಾಡೋಣ. ಹೆಣ್ಣು ಗಂಡಿಗೆ ಸ್ಫೂರ್ತಿ ಆದರೆ ಗಂಡು ಹೆಣ್ಣಿಗೆ ಶಕ್ತಿಯಾಗಿರಬಲ್ಲ. ಹಾಗಾಗಿ ನಿಮ್ಮ ಬದುಕಲ್ಲಿರುವ ಅಕ್ಕ, ತಂಗಿ, ಅಮ್ಮ, ಹೆಂಡತಿ, ಸ್ನೇಹಿತೆ ಎನ್ನುವಂತಹ ಲಕ್ಷ್ಮಿಯರಿಗೆ, ಆಸೆಗಳಿಗೆ, ಕನಸುಗಳಿಗೆ ನಿಮ್ಮ ಬೆಂಬಲ ಇರಲಿ. ಅವಳು ಮಾಡುವ ಕೆಲಸಗಳಿಗೆ ಗಂಡನಾಗಿ, ಅಣ್ಣನಾಗಿ, ತಮ್ಮನಾಗಿ ನಿಮ್ಮ ಒಂದು ಮಾನಸಿಕ ಬೆಂಬಲ, ಪ್ರೀತಿ ಕೊಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ವರಮಹಾಲಕ್ಷ್ಮಿ ಹಬ್ಬದೊಟ್ಟಿಗೆ ನೀವೆಲ್ಲ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಆ ದೇವರು ನಿಮಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.